ನಾವು ಹೊಸದಾಗಿ ಒಂದು ವಿನು ಪಾಟ್ರಿ ಸ್ಟುಡಿಯೋ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇತ್ತು. ಆದರೆ ನಾವು ಹೊಸದಾಗಿ ಒಂದು ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಒಂದು ಪೋಸ್ಟರ್ ಇದೆ, ಆ ಪೋಸ್ಟರನ್ನು ಬಿಡುಗಡೆ ಮಾಡಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಖ್ಯಾತ ವಕೀಲರಾಗಿರುವಂತಹ ಸುಬ್ರಹ್ಮಣ್ಯ ಕುಮಾರ್ ಅಗರ್ತ ಸರ್ ಇದ್ದಾರೆ, ನಮ್ಮ ಗುರುಗಳು. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅನ್ನಪೂರ್ಣ ಮೇಡಮ್ ಕೂಡ ಇದ್ದಾರೆ ನಮ್ಮ ಜೊತೆಗೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸೇರಿರುವಂಥ ಎಲ್ಲ ನನ್ನ ವಕೀಲ ಮಿತ್ರರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮೊದಲಿಗೆ ಪೋಸ್ಟರನ್ನು ಬಿಡುಗಡೆ ಮಾಡಿ ಕೊಡಬೇಕಾಗಿ ಗುರುಗಳಲ್ಲಿ ಕೇಳಿಕೊಳ್ತಿದ್ದೇನೆ. ಮೇಡಮ್ ಕೂಡ ಪೋಸ್ಟರ್ ಬಿಡುಗಡೆ ಮಾಡಿ. ಜಗತ್ತಿನಲ್ಲಿ ನಾಗರಿಕತೆ ಪ್ರಾರಂಭವಾಗಿರುವಂತಹದ್ದೇ ಮಣ್ಣಿನ ಪಾತ್ರೆಗಳ ಮೂಲಕ ಅಂತ ಬಹುಶಃ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಮನುಷ್ಯ ಬದುಕಬೇಕಿದ್ರೆ ಮೂಲ ಮಣ್ಣು ಮತ್ತು ಮಣ್ಣಿನ ಉತ್ಪನ್ನಗಳು ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿದೆ. ಇಂದಿನ ಆಧುನಿಕ ಯುಗದಲ್ಲಿ ಮಣ್ಣಿನ ಪಾತ್ರೆಗಳು ಮತ್ತು ಅಲಂಕಾರಿಕ ವಸ್ತುಗಳ ಉಪಯೋಗ ಕಡಿಮೆ ಆಗುತ್ತಾ ಬರುವಂತಹ ಸಂದರ್ಭದಲ್ಲಿ ಮತ್ತು ಜಗತ್ತು ಆಧುನಿಕತೆಯ ಹುಚ್ಚಿನಲ್ಲಿ ಬೇರೆ ಬೇರೆ ಕಡೆಗೆ ತಿರುಗುತ್ತಾ ಇರುವಂತಹ ಹೊತ್ತಿನಲ್ಲಿ ನಮ್ಮ ಯುವ ಜನತೆ ಈ ಕಲೆಯ ಬಗ್ಗೆ ಸ್ವಲ್ಪ ಹಿಂದೇಟು ಹಾಕ್ತಾ ಇರುವಂತಹ ಸಂದರ್ಭ ನಮ್ಮ ಎದುರಿನಲ್ಲಿದೆ. ಅಂತಹ ಒಂದು ಸಂದರ್ಭದಲ್ಲಿ ವೃತ್ತಿಯಲ್ಲಿ ನನ್ನ ಸಹೋದ್ಯೋಗಿ ಮಿತ್ರನಾದಂತಹ ವಿನೋದರ್ ಇವರು ತಮ್ಮ ಕುಲ ಕಸುಬಾಗಿ ಯಾವುದನ್ನು ಮೊದಲು ಮಾಡಿಕೊಂಡು ಬಂದಿದ್ರ ಅದೇ ವೃತ್ತಿಯನ್ನು ಇನ್ನಷ್ಟು ನೈಪುಣ್ಯತೆಯನ್ನು ತರುವ ಮೂಲಕ ಮತ್ತು ಆ ಕಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ ಮತ್ತು ಮುಂದುವರಿಸುವ ದೃಷ್ಟಿಯಲ್ಲಿ ತನ್ನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂತಹ ಪ್ರಯತ್ನದೊಂದಿಗೆ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಈ ಕೆಲಸವನ್ನು ಪ್ರಾರಂಭಿಸ್ತಾ ಇದ್ದಾರೆ. ವಿನು ಪಾಟರಿ ಸ್ಟುಡಿಯೋ ಅಂತ ಹೇಳುವಂತಹ ಈ ಒಂದು ಸಂಸ್ಥೆಯ ಜೊತೆಗೆ ಈಗಾಗಲೇ ಇರುವಂತಹ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಕಲೆಯನ್ನು ಪ್ರಸಾರ ಮಾಡುವಂತಹದ್ದು, ಕಲೆಗೆ ಪ್ರೋತ್ಸಾಹ ಕೊಡುವಂತಹ ಪ್ರಯತ್ನವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಜೊತೆಗೆ ಆ ಕಲೆಯನ್ನು ಇನ್ನಷ್ಟು ಜನ ಕಲಿಬೇಕು, ಆ ಮೂಲಕ ಕಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂತಹ ಒಂದು ಪ್ರೀತಿಯನ್ನು ಅವರು ಇಟ್ಟುಕೊಂಡು ತರಬೇತಿ ಕೇಂದ್ರವನ್ನು ಕೂಡ ಪ್ರಾರಂಭಿಸುವ ಉದ್ದೇಶವನ್ನು ಹೊಂದಿದ್ದಾರೆ. ಸಹೋದರನಾದ ವಿನೋದರ್ ಪ್ರಾರಂಭಿಸ್ತಾ ಇರುವಂತಹ ಈ ಒಂದು ವೃತ್ತಿ ಏನಿದೆ, ವೃತ್ತಿ ಅಂತ ಹೇಳೋದಕ್ಕಿಂತಲೂ ಪ್ರವೃತ್ತಿ ಅಂತ ಹೇಳಬಹುದು, ಎರಡೂ ಕೂಡ ಅದು ಇನ್ನಷ್ಟು ಅಭಿವೃದ್ಧಿಯಾಗಲಿ, ಅವರ ಉದ್ದೇಶಗಳು ಏನಿದ್ದಾವೆ ಅವುಗಳೆಲ್ಲ ಈಡೇರಲಿ ಅಂತ ಹೇಳುವಂತಹ ಆತ್ಮೀಯವಾದ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ವ್ಯವಹಾರ ಏನು ಪ್ರಾರಂಭಿಸ್ತಾ ಇದ್ದಾರೆ, ಆ ವ್ಯವಹಾರದ ಮೂಲಕ ಜನರ ಮನೆಗಳಿಗೆ ಈ ಕರಕುಶಲ ವಸ್ತುಗಳ ಮತ್ತು ಮಣ್ಣಿನ ಉತ್ಪನ್ನಗಳ ಸರಬರಾಜಿನ ವ್ಯವಸ್ಥೆಯನ್ನು ಕೂಡ ವಿನೋದರವರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನು ಈ ಕರಪತ್ರದಲ್ಲಿ ಅವರು ನೀಡಿದ್ದಾರೆ. ಆ ಮೂಲಕ ಆನ್ಲೈನ್ನಲ್ಲಿ ಕೂಡ ಖರೀದಿ ಮಾಡುವಂತಹ ಅವಕಾಶ ಇದೆ. ದಯವಿಟ್ಟು ಎಲ್ಲ ಬಂಧುಗಳು, ಕಲಾಪ್ರೇಮಿಗಳು ಮತ್ತು ನಮ್ಮ ಸಂಸ್ಕೃತಿಯ ಕಡೆಗೆ ಅಭಿಮಾನ ಹೊಂದಿರುವಂತಹ ಬಂಧುಗಳೆಲ್ಲ ವಿನೋದರವರ ಈ ಪ್ರಯತ್ನಕ್ಕೆ ತಮ್ಮ ಪ್ರೀತಿಯ ಮತ್ತು ಉತ್ತೇಜನಪೂರ್ವಕವಾದಂತಹ ಬೆಂಬಲವನ್ನು ನೀಡಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ.